ಅವನೇನು ಯಾರ ಹತ್ರ ಕೂಡ ನಾನು ವಿಚಾರಿಸಿದೆ, ಯಾರ ಹತ್ರ ಕೈ ಹಾಕ್ತಾ ಇದ್ದಾನ, ಲಂಚ ಪಂಚ ಕೇಳ್ತಾ ಇದ್ದಾನ, ಯಾವ್ದಾದ್ರು ಅಧಿಕಾರಿಗಳ ಕೇಳ್ತಾ ಇದ್ದಾನ ಅಂತ. ಎಲ್ಲ ಅಧಿಕಾರಿಗಳು ಹೇಳಿದ್ರು ಪರಿಶುದ್ಧವಾಗಿ ಜನರ ಸೇವೆ, ಜನಾರ್ದನ ಸೇವೆ ಅಂತೇಳಿ ನಮ್ಮ ಯುವಕ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶಿವಣ್ಣ, ರವಿ ಮತ್ತು ಸೋಮಶೇಖರ್ ಇಬ್ರು ಒಳ್ಳೆ ಒಂದು ಟಗರನ್ನ ತಂದು ನಿಮ್ಮ ಮುಂದೆ ಬಿಟ್ಟಿದ್ದಾರೆ. ನನಗೆ ಬಹಳ ಸಂತೋಷ ಆಗ್ತದೆ. ಯಾಕೆಂದ್ರೆ ದೇವರು ನಮಗೆ ಕೊಡೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗೋದು. ಹಂಗೆ ಸೋಮಶೇಖರ್, ಶಿವಣ್ಣ, ರವಿ ಒಂದು ಒಳ್ಳೆ ಕಾರ್ಯಕರ್ತನ ಬಿಟ್ಟು ನಿಮ್ಮ ಸೇವೆಗೆ ಬಿಟ್ಟು ಹೋಗಿದ್ದಾರೆ. ಒಂದು ತಾವೆಲ್ಲ ಈ ಸಂದರ್ಭದಲ್ಲಿ ಇಟ್ಕೊಂಡಿರ್ಬೇಕು, ಇವತ್ತು ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ನಿಮಗೆ ಕೊಡ್ತಾ ಇದೆ. ಮುಖ್ಯಮಂತ್ರಿಗಳು ನಾನು ಇಬ್ರು ಸೇರಿ ಪ್ಯಾಲೇಸ್ ಅಲ್ಲಿ ಇಬ್ರು ಪ್ರಿಯಾಂಕಾ ಗಾಂಧಿ ಅವರ ಸಮ್ಮುಖದಲ್ಲಿ, ಇಂದಿರಾ ಗಾಂಧಿ ಅವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಅವರ ಸಮ್ಮುಖದಲ್ಲಿ ಗ್ಯಾರಂಟಿ ಚೆಕ್ ನ ಸೈನ್ ಹಾಕಿದ್ರು. ನಿಮ್ಮ ಮನೆಗಳಿಗೆ 200 ಯೂನಿಟ್ ವಿದ್ಯುತ್ ಶಕ್ತಿ ಕೊಡ್ತೇವೆ, ಪ್ರತಿ ಕುಟುಂಬಕ್ಕೂ 2,000 ಕೊಡ್ತೇವೆ ಅಂತೇಳಿ ಗ್ಯಾರಂಟಿ ಸೈನ್ ಹಾಕಿದ್ರು. ಈಗ ತಾವು ಹೇಳಬೇಕು, ನಿಮ್ಗೆಲ್ಲ ಜಾರ್ ಸಾಹೇಬ್ರಲ್ಲಿಲ್ಲ, 200 ಯೂನಿಟ್ ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದೀವಾ ಇಲ್ವಾ? ಇದನ್ನ ತಾವು ಈ ಸಂದರ್ಭ ಹೇಳಬೇಕು. ಏನ್ರಿ ನಿಮ್ಗೆಲ್ಲ ಫ್ರೀಯಾಗಿ ಕರೆಂಟ್ ಬರ್ತಾ ಇದೆಯಾ ಇಲ್ಲ ಕೈ ನೋಡೋಣ. ಎಲ್ಲ ನಿಮ್ಮ ಮನೆ ಹೆಂಗಸರುಗಳಿಗೆಲ್ಲ, ನಿಮ್ಗಲ್ಲ, ನಿಮ್ಮ ಮನೆ ಹೆಂಗಸರುಗಳಿಗೆಲ್ಲ 2,000 ಬರ್ತಾ ಇದೆಯಾ ಇಲ್ವಾ? ನೋಡಿ, ನಿಮ್ಮ ಅಕೌಂಟ್ಗಿಲ್ಲ ಅಂದ್ಬಿಟ್ಟು ನೀವು ಕೈ ಐತೆ ಇಲ್ಲ, ನಿಮ್ಮ ಹೆಂಗಸ ಅಕೌಂಟ್ ಬರ್ತಾ ಇದೆಯಲ್ಲ, ಬರ್ತಾ ಇದೆ. ನಿಮ್ಮ ಮನೆ ಹೆಣ್ಮಕ್ಳೆಲ್ಲ ಉಚಿತವಾಗಿ, ತಾಯಂದಿರು ಉಚಿತವಾಗಿ, ದಿನ 1 ಕೋಟಿ ಹೆಣ್ಮಕ್ಳು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದಾರ ಇಲ್ವಾ? ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ 5 ಕೆಜಿ ಅಕ್ಕಿ, 5 ಕೆಜಿ ದುಡ್ಡು ಅಕೌಂಟ್ಗೆ ಬರ್ತಾ ಇದೆಯಾ ಇಲ್ವಾ? ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ನಿಮ್ಮ ಆರ್ಥಿಕವಾಗಿ ನಿಮ್ಮ ಸಮಸ್ಯೆಗಳನ್ನ ಬದಲಾವಣೆ ಮಾಡಲಿಕ್ಕೆ ನಾವಿದ್ದೇವೆ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಬಡತನದ ವಿರುದ್ಧ ಯುದ್ಧ ಮಾಡ್ತಿದೆ ಹೊರತು ನಾವು ಬಡವರ ಮೇಲೆ ಯುದ್ಧ ಅಲ್ಲ, ಬಡತನದ ಮೇಲೆ ನಾವು ಯುದ್ಧವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾನು ಎಲೆಕ್ಷನ್ ಟೈಮ್ಗೆ ಇಲ್ಲಿಗೆ ಬಂದಿದ್ದೆ. ಬಂದಾಗ ಒಂದು ಮಾತು ಏನು ಹೇಳಿದ್ದೆ ಅಂತಂದ್ರೆ, ಅಧಿಕಾರದಲ್ಲಿ ಕಮಲ, ನಾನು ಹೇಳಿದ್ದೆ ನಿಮ್ಗೆ, ಏನ್ ಹೇಳಿದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ